श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ 18ನೇ ಅಧ್ಯಾಯದ 26ನೇ ಶ್ಲೋಕ. ಸವರ್ಷಪೂಗಾನುದಧೋ ಮಹಾಬಲಶ್ಚರನ್ಮಹೋರ್ಮೀಶ್ ಶ್ವಸನೇರಿತಾಮುಹುಃ ಗರ್ವ್ಯಾಭಿಜಘ್ನೆ ಗದಯಾಭಿಭಾವರಿ ಮಾಸೇತಿ ವಾನ್ಸ್ತಾತ ಪುರಂ ಪ್ರಚೇತಸಃ. ಹಿಂದೆ ನೋಡಿದಂತೆ ಹಿರಣ್ಯಾಕ್ಷ ಸ್ವರ್ಗಲೋಕದಲ್ಲಿ ದಿಗ್ವಿಜಯವನ್ನು ಮಾಡಿ ಸಮುದ್ರದಲ್ಲಿ ಮುಳುಗಿ ವರ್ಣಲೋಕವನ್ನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನ ತೇಜಸ್ಸನ್ನು ಕಂಡು ಎಲ್ಲಾ ಪ್ರಾಣಿಗಳು, ಜಲಚರ ಪ್ರಾಣಿಗಳು ಹೆದರಿ ಓಡಿದವು ಹಾಗೆ ಅಂತ. ತದನಂತರ ಮೈತ್ರೇಯರು ಹೇಳ್ತಾರೆ, ಹೇ ವಿದುರ, ಮಹಾಬಲಿಷ್ಠನಾದ ಆ ಹಿರಣ್ಯಾಕ್ಷ ಅನೇಕ ವರ್ಷ ಕಾಲ ತನ್ನ ಉಸಿರಾಟದಿಂದ ಆ ಸಮುದ್ರದ ಅಲೆಗಳು ಮೇಲಕ್ಕೆ ಬರ್ತಾ ಇತ್ತಂತೆ. ಅವನು ಉಸಿರಾಡಬೇಕು, ಸಮುದ್ರದ ಅಲೆ ಮೇಲಕ್ಕೆ ಬರಬೇಕು. ಆ ರೀತಿಯಾಗಿ ಅಲ್ಲಿ ಇದ್ದು ತನ್ನ ಗದೆಯಿಂದ ಅದನ್ನೆಲ್ಲ ಹೊಡಿತಾ ಇದ್ದ. ಹಾಗಂತ ಹೊಡಿತಾ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದ. ತದನಂತರ ವಿಭಾವರಿ ಅಂತ ಕರೀತಾರೆ. ದೇವೇಂದ್ರನ ಪಟ್ಟಣವನ್ನ ಅಮರಾವತಿ ಅಂತ ಕರೀತಾರೆ. ವರುಣನ ಪಟ್ಟಣವನ್ನ ವಿಭಾವರಿ ಅಂತ ಕರೀತಾರೆ. ಆ ವರುಣನ ಪಟ್ಟಣವನ್ನ ಹೊಂದಿ ಅಲ್ಲಿ ಅವನು ಕೂಗಾಡಿದ, ಗರ್ಜನೆಯನ್ನು ಮಾಡಿದ, ಗದೆಯಿಂದ ಹೊಡೆದ ಹಾಗೆ ಅಂತ ಹೇಳ್ತಾರೆ. ತತ್ರೋಪಲಭ್ಯಾಸುರಲೋಕಪಾಲಕೋ ಯಾದೋ ಗಣಾನಾಂ ವೃಷಭಂ ಪ್ರಚೇತಸಂ ಸ್ಮಯನ್ ಪ್ರಲಬ್ಧುಂ ಪ್ರಣಿಪತ್ಯ ನೀಚವಜ್ಜಗಾದ ಮೇ ದೇಹ್ಯಧಿರಾಜ ಸಂಯುಗಂ. ದೈತ್ಯರ ಚಕ್ರವರ್ತಿ ಆದ ಹಿರಣ್ಯಾಕ್ಷ, ಜಲಚರ ಪ್ರಾಣಿಗಳು ಅದೆಲ್ಲದಕ್ಕೂ ಒಡೆಯ ಯಾರು? ವರುಣ. ಅವನು ಭಾರಿ ಅಹಂಕಾರದಿಂದ ನಗುತ್ತಾ ಮಾಡ್ತಾ ಇದ್ದದ್ದನ್ನು ಕಂಡು ಆ ವರುಣನನ್ನ ಅವಮಾನ ಮಾಡಬೇಕು ಅಂತ ಮ್ಲೇಚ್ಛನಂತೆ ಒಂದು ಕೈಯಿಂದ ನಮಸ್ಕಾರ ಮಾಡಿದನಂತೆ. ಮಾಡಿ ಹೇಳಿದನಂತೆ, ಸ್ಮಯನ್ ಪ್ರಲಬ್ಧುಂ ಪ್ರಣಿಪತ್ಯ ನೀಚರಂತೆ ನಮಸ್ಕಾರ ಮಾಡೋದು ಅಂದ್ರೆ ಅದೇ ಒಂದು ಕೈಯಲ್ಲಿ ಸಲ್ಯೂಟ್ ಹೊಡಿಯೋದು ಅಂತಾರೆ ನೋಡಿ. ಆ ತರ ಮಾಡಿ ಜಗಾದ ಮೇ ದೇಹ್ಯಧಿರಾಜ ಸಂಯುಗಂ, ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ ವರ್ಣನನ್ನು ಕರೀತಾನೆ. ಮತ್ತು ಹೇಳ್ತಾನೆ, ತ್ವಂ ಲೋಕಪಾಲಾಧಿಪತಿರ್ಬೃಹಶ್ರವ ವೀರ್ಯಾವಹೋ ದುರ್ಮದ ವೀರಮಾನಿನ ವಿಜಿತ್ಯ ಲೋಕೆ ಖಿಲ ದೈತ್ಯದಾನವಾನ್ ಯದ್ರಾಜಸೂಯೇನ ಪುರಾಯಜತ್ ಪ್ರಭೋ. ಪ್ರಭೋ ಮಹಾಸಮರ್ಥನೆ, ಯಾವ ಕಾರಣದಿಂದ ಲೋಕಪಾಲಕರಲ್ಲಿ ಶ್ರೇಷ್ಠನಾದ ನೀನು ಮಹಾಪರಾಕ್ರಮಿ ಅಂತ ಪ್ರಸಿದ್ಧಿಯನ್ನು ಹೊಂದಿದ್ದೀಯ. ಆದರೆ ಮಹಾ ಅಹಂಕಾರ ಇರುವವರು ನಾವು. ಅಷ್ಟು ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿ ಎಲ್ಲಾ ದೈತ್ಯರನ್ನು, ದಾನವರನ್ನು ಕೂಡ ಕೊಂದು ನೀನು ರಾಜಸೂಯಾಗವನ್ನ ಮಾಡಿದ್ಯಾ ಹಿಂದೆ. ಆ ಕಾರಣದಿಂದ ನನ್ನ ಜೊತೆಗೆ ನೀನು ಯುದ್ಧ ಮಾಡಬೇಕು, ಅದಕ್ಕೊಂದು ಅವಕಾಶವನ್ನು ಕೊಡು ಹಾಗೆ ಅಂತ ಹಿರಣ್ಯಾಕ್ಷ ಕೇಳ್ತಾನೆ. ಏವಂ ಉತ್ಸಿಕ್ತ ಮದೇನ ವಿದ್ವಿಷಾ ದೃಢಂ ಪ್ರಲಬ್ಧೋ ಭಗವಾನಪಾಂ ಪತಿಃ ರೋಷಂ ಸಮುತ್ಥಂ ಶಮಯನ್ ಸ್ವಯಾ ಧಿಯಾ.
ವ್ಯವೋಚದಂಗೋಪಶಮಂ ಗತಾ ವಯಂ. ಈ ರೀತಿಯಾಗಿ ಭಾರಿ ಗರ್ವದಿಂದ ಅಹಂಕಾರದಿಂದ ಮದ ಭರಿತನಾಗಿ ಸ್ವರೂಪದಲ್ಲೇ ದೇವದ್ವೇಷಿಯಾದ ಹಿರಣ್ಯಾಕ್ಷನಿಂದ ಮಾತನಾಡಿದಾಗ ವರುಣದೇವರಿಗೆ ಸಿಟ್ಟು ಬಂತು. ಸಿಟ್ಟು, ಕೋಪ ಎಲ್ಲವನ್ನು ಕೂಡ ತನ್ನ ವಿವೇಕ ಎನ್ನುವ ಬುದ್ಧಿಯಿಂದ ಅವರು ಸಂಯಮ ಮಾಡಿದರು ಅಂತ ಹೇಳ್ತಾರೆ. ಯಾಕೆ ಇದು ಯುದ್ಧ ಮಾಡಲಿಕ್ಕೆ ಸರಿಯಾದ ಸಮಯ ಅಲ್ಲ. ಅದರಿಂದ ಅವನೊಂದು ಉಪಾಯವನ್ನ ಮಾಡಿದ. ಯಾರು? ವರುಣದೇವರು ಉಪಾಯವನ್ನ ಮಾಡಿದ್ರು. ಇವನ ಜೊತೆಗೆ ನಾವು ಯುದ್ಧ ಮಾಡಕ್ ಆಗೋದಿಲ್ಲ ಮತ್ತು ಪರಮಾತ್ಮನ ಹಿರಿಮೆಯನ್ನ ಹೇಳಿಕೊಡ್ಬೇಕು ಹಾಗೆ ಅಂತ ವರುಣದೇವರು ಹೇಳ್ತಾರೆ. ಯುದ್ಧ ಅಪೇಕ್ಷೆಯಿಂದ ಬಂದಿರುವ ರಾಕ್ಷಸ, ನಾವು ಈ ಒಂದು ಸಮಯದಲ್ಲಿ ಗದಾಯುದ್ಧ ಪರಾಕ್ರಮ ಎಲ್ಲವೂ ಕೂಡ ಇಲ್ಲದವರಾಗಿ ನಾವು ಬಲಹೀನರಾಗಿದ್ದೀವಿ ಹಾಗೆಂತ ಹೇಳ್ತಾರೆ. ರೋಷಂ ಸಮುತ್ತಂ ಶಮಯನ್ ಸ್ವಯಂ ಧಿಯಾ ವ್ಯವೋಚದಂಗೋಪಶಮಂ ಗತಾವಯಂ. ನಮಗೆಲ್ಲ ಬಲ ಹೋಗ್ಬಿಟ್ಟಿದೆ, ಅದರಿಂದ ನಾವು ಪರಮಾತ್ಮನನ್ನ ಶ್ರೀಹರಿಯನ್ನ ನಾವು ಶರಣು ಹೊಂದಿದ್ದೇವೆ ಹಾಗೆ ಅಂತ ಹೇಳ್ತಾರೆ. ಪಶ್ಯಾಮಿ ನಾನ್ಯಂ ಪುರುಷಾತ್ ಪುರಾತನಾತ್ ಯಸ್ ಸಂಯುಗೇ ತ್ವಾಂ ರಣರಂಗಕೋವಿದಂ ಆವಾರಯಿಷ್ಯತ್ಯಸುರಋಷಭಾಹಿತಂ ಮನಸ್ವಿನೋಯಂ ವೃಣಿತೆ ಭವಾದೃಶಾಃ. ಧೈತ್ಯಶ್ರೇಷ್ಠ, ಯುದ್ಧ ಮಾಡುವುದರಲ್ಲಿ ನಿಪುಣನಾದ ನಿನ್ನ ಜೊತೆಗೆ ಯುದ್ಧವನ್ನ ಮಾಡಿ ನಾವು ನಿನ್ನನ್ನು ಎದುರಾಕೋಬೇಕು ಹಾಗೆಂದರೆ ಅದು ಪುರಾಣ ಪುರುಷನಾದ ಸರ್ವೋತ್ತಮನಾದ ಪರಮಾತ್ಮನನ್ನ ಬಿಟ್ಟು ಇನ್ನು ಯಾರನ್ನು ಕೂಡ ನಾವು ಕಾಣಲಿಲ್ಲ. ನಿನಗೆ ಸಮರ್ಥನಾಗಿ ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂದ್ರೆ ಅದು ಆ ಸಾಮರ್ಥ್ಯ ಅದು ಶ್ರೀಹರಿ ಒಬ್ಬನಿಗೆ, ಬೇರೆ ಯಾರನ್ನು ಕೂಡ ನಾನು ಕಾಣ್ತಾ ಇಲ್ಲ. ಅದರಿಂದ ಸುಮ್ಮನೆ ನನ್ನ ಜೊತೆಗೆ ಯಾಕೆ ಯುದ್ಧ ಮಾಡ್ತೀಯಾ, ನೀನು ಶ್ರೀಹರಿ ಹತ್ರನೇ ಹೋಗು ಹಾಗೆ ಅಂತ ಅವನು ನಿನ್ನ ಜೊತೆಗೆ ಯುದ್ಧ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾನೆ. ನಿನ್ನನ್ನ ಎದುರಿಸಲು ಸಮರ್ಥನೂ ಆಗಿದ್ದಾನೆ. ನಿನ್ನಂತ ಯುದ್ಧ ವಿಶಾರದರು, ಯುದ್ಧ ಮಾಡುವುದರಲ್ಲಿ ನಿಪುಣರಾದವರು, ಶ್ರೇಷ್ಠವಾದವರ ಜೊತೆಗೆ ಯುದ್ಧ ಮಾಡಬೇಕು ಹಾಗೆಂತ ಅವನನ್ನು ಹೊಗಳ್ತಾನೆ. ಈ ರೀತಿಯಾಗಿ ಹಿರಣ್ಯಾಕ್ಷನಿಗೆ ಪರಮಾತ್ಮನ ಜೊತೆಗೆ ಯುದ್ಧ ಮಾಡುವ ಒಂದು ಅಭಿಲಾಷೆಯನ್ನ ಅವನು ಉಂಟು ಮಾಡಿದ ಹಾಗೆ ಅಂತ ಮೈತ್ರಿಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ತಂವೀರಮಾರಾಧಿಪದ್ಯ ವಿಸ್ಮಯ ಶೈಷ್ಯಸೇ ವೀರಶಯೇ ಶ್ವಭಿರ್ವೃತ್ತಃ ಯಸ್ತ್ವದ್ವಿಧಾನಮಸತಾಂ ಪ್ರಶಾಂತಯೇ ರೂಪಾಣಿ ಧತ್ತೆ ಸದನುಗ್ರಹೇಚ್ಛಯ. ಯಾವ ಪರಮಾತ್ಮ ಶ್ರೀಹರಿ ಸಜ್ಜನರನ್ನ ಅನುಗ್ರಹ ಮಾಡುವುದಕ್ಕಾಗಿ, ನಿನ್ನಂತ ಅಸುರ ಜನರನ್ನ ನಾಶ ಮಾಡುವುದಕ್ಕಾಗಿ ವರಾಹಾದಿ ರೂಪಗಳನ್ನ ಸ್ವೀಕಾರ ಮಾಡ್ತಾ ಇರ್ತಾನೆ ಸ್ವಾಮಿ. ಅಂಥ ಪರಾಕ್ರಮಿ ಆ ಭೂವರಾಹನನ್ನ ಕೂಡಲೇ ನೀನು ಹೊಂದಿ ಅವನ ಜೊತೆಗೆ ಯುದ್ಧ ಮಾಡು. ಕೂಡಲೇ ನೀನು ಯುದ್ಧದಲ್ಲಿ ಬಿದ್ದು ನೀನು ನಾಶವನ್ನ ಹೊಂದುತ್ತೀಯಾ. ವೀರಶಯೇ ಶ್ವಭಿರ್ವೃತಃ ಅಂತ ಹೇಳ್ತಾರೆ. ನಿನ್ನ ಶವವನ್ನ ನಾಯಿಗಳು ಸುತ್ತಿ ಬಂದು ತಿಂತಾ ಇರುತ್ತವೆ. ಅಂತ ಒಂದು ನೀಚವಾದ ಮರಣವನ್ನ ನೀನು ಹೊಂದುತ್ತೀಯಾ. ಅದರಿಂದ ನೀನು ಪರಾಕ್ರಮಶಾಲಿಯಾದ ಪರಮಾತ್ಮನ ಜೊತೆಗೆ ಯುದ್ಧ ಮಾಡು, ನಮ್ಮ ಜೊತೆಗೆ ಯಾಕೆ ಹಾಗೆ ಅಂತ ವರುಣದೇವರು ಅವನಿಗೆ, ಆ ಹಿರಣ್ಯಾಕ್ಷನಿಗೆ ಪರಮಾತ್ಮನ ಜೊತೆಗೆ ಯುದ್ಧ ಮಾಡಬೇಕೆಂಬ ಒಂದು ಇಚ್ಛೆಯನ್ನ ಅವರು ಮಾಡಿದರು ಹಾಗೆ ಅಂತ ಹೇಳ್ತಾರೆ. ಇಲ್ಲಿಗೆ ಶ್ರೀಮದ್ ಭಾಗವತೆ ತೃತೀಯ ಸ್ಕಂದೆ ಅಷ್ಟಾದಶೋಧ್ಯಾಯ, ಇಲ್ಲಿಗೆ 18ನೇ ಅಧ್ಯಾಯ ಮುಗಿತು. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.